ಖಚಿತ ಟಿಕೆಟ್. ಬೇಗ ಬೇಗ ಬಾರೆ, ಲೇಟ್ ಆಗ್ತಾ ಇದೆ. ಹಾ ಬಂದೆ ರೀ. ಕ್ಯಾಬಲ್ಲಿ ಹೋಗೋಣ ಅಂತಂದ್ರೆ ನೀವೇ ಶಕ್ತಿ ಯೋಜನೆ ಫ್ರೀ ಇದೆ ಅಂತ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ. ನೀವೊಂದ್ ಸೀರೆ ಸುತ್ಕೊಂಡು ಬಂದಿದ್ರೆ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಿದೆ, ದುಡ್ಡಾದ್ರೂ ಉಳಿತಿತ್ತು. ಟಿಕೆಟ್ ಹಾಕೊಂಡ್ರಿ. ರೈಟೇ ಯಾರ್ರೀ? ಟಿಕೆಟ್ ಚೇಂಜ್ ಕೊಡಿ, ಟಿಕೆಟ್ ತಗೊಳ್ಳಿ. ಕೊಡಿ ಸರ್. ಎಲ್ಲಿಗೆ ಸರ್? ಒಂದು ಕತ್ರಗುಪ್ಪಿ ಕೊಡಿ ಸರ್. ಸರ್, ಶಕ್ತಿ ಯೋಜನೆ ಅಂತ ಫ್ರೀ ಮಾಡಿ ಟಿಕೆಟ್ ತಗೊಳ್ಳೋರೇ ಇಲ್ಲ ಸರ್. ನೀವು 500 ರೂಪಾಯಿ ಕೊಟ್ರೆ ಚೇಂಜ್ ಅಲ್ಲಿಂದ ತರೋದು. ಟಿಕೆಟ್ ತಗೊಳ್ಳಿ, ಇಳಿಬೇಕಾದ್ರೆ ಚೇಂಜ್ ಇಸ್ಕೊಳ್ಳಿ. ಚೇಂಜ್ ಇಸ್ಕೊಳ್ಳೋದೇ ಮರ್ತೋಯ್ತೆ. 50 ರೂಪಾಯಿ ಉಳ್ಸಕ್ ಹೋಗಿ 500 ರೂಪಾಯಿ ಬಿಟ್ಟು ಬಂದೆ. ಈ ರೀತಿ ಪ್ರಾಬ್ಲಮ್ ಆದ್ರೆ ಸಹಾಯ ಮಾಡ್ಬೇಕು ಅಂತಾನೆ ಈ ಹೆಲ್ಪ್ ಲೈನ್ ನಂಬರ್ ಇದೆ. ಕಾಲ್ ಮಾಡ್ಬಿಟ್ಟು ನಮ್ಮ ಬಸ್ ನಂಬರು, ಯಾವ ಜಾಗದಲ್ಲಿ ಹತ್ತಿದ್ದು, ಕಂಡಕ್ಟರ್ ನಂಬರು, ಈ ಎಲ್ಲಾ ಡೀಟೇಲ್ಸ್ ನ ಕೊಟ್ರೆ ಅವರು ಕಂಡಕ್ಟರ್ ಕಾಂಟ್ಯಾಕ್ಟ್ ಮಾಡೋದಲ್ಲದೆ ಅವ್ರ ನಂಬರ್ನ ನಮಗ್ ಕೊಡ್ತಾರೆ. ಸೊ ನಾವೇನಾದ್ರೂ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತಂದ್ರೆ ಮಿಕ್ಕಿದ್ ಏನ್ ದುಡ್ಡಿರುತ್ತೆ ಅದನ್ನ UPI ಮಾಡ್ತಾರೆ. ಇದು ಯಾವ್ದು ಆಗಿಲ್ಲ ಅಂತಂದ್ರೆ ಆ ಏರಿಯಾ ಡಿಪೋಗ್ ಹೋಗಿ ಈ ಟಿಕೆಟ್ ಅನ್ನ ತೋರಿಸಿದ್ರೆ ನಮಗೆ ದುಡ್ಡನ್ನ ವಾಪಸ್ ಕೊಡ್ತಾರೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ರೀ, ಎಲ್ಲಾ ಸ್ಟೇಟ್ ಗಳಲ್ಲೂ ಅದರದೇ ಆದ ಹೆಲ್ಪ್ ಲೈನ್ ನಂಬರ್ ಇರುತ್ತೆ.